ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕರ್ಣ, ಅಜ್ಜಿ ಇನ್ನೂ ಮಲಗಿಲ್ಲ ನೀವು? ಇಲ್ಲ. ನೀನೇನು ಇಷ್ಟೊತ್ತಲ್ಲಿ ಇನ್ನೂ ಮಲಗಿಲ್ವಾ? ಸ್ವಲ್ಪ ನೀರು ಬೇಕಾಗಿತ್ತು, ತಗೊಂಡು ಬರಕ್ಕೆ ಹೋಗ್ತಾ ಇದ್ದೆ. ಬಿಸಿನೀರಾ? ಕೊಡು, ನಾ ಕಾಸ್ಕೊಂಡ್ಬರ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ತಗೊಂಡು ಬರ್ತೀನಿ. ಏನಾಯ್ತು, ಯಾಕೆ ಟೆನ್ಷನಲ್ಲಿದ್ದೀರಾ? ಅದು ನಿಧಿ ಇನ್ನೂ ಮನೆಗೆ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಹೇಳೋದಲ್ವಾ? ನಿನ್ನ ತಲೆಗೆ ಯಾಕೆ ಸುಮ್ಮನೆ ಚಿಂತೆ ಕೊಡಬೇಕು ಅಂತ ನಾನೇ ಸುಮ್ಮನೆ ಇದ್ದೆಪ್ಪ. ಒಂದು ನಿಮಿಷ ಫೋನ್ ಮಾಡ್ತೀನಿ ರೀ. ಅಯ್ಯೋ, ನಾನು 100 ಸಲ ಫೋನ್ ಮಾಡಿದ್ದೀನಪ್ಪ, ತಗೊಳ್ತಾನೇ ಇಲ್ಲ ಅವಳು. ಮತ್ತೆ ಎಲ್ಲಿಗೆ ಹೋಗಿದ್ದಾರೆ ಅವರು? ಯಾರು ಗೊತ್ತು, ಗೊತ್ತಿಲ್ಲ. ಬಾಲಕ್ ಬೆಂಕಿ ಬಿದ್ದಿರೋ ಥರ ಸುಮ್ಮನೆ ಓಡಾಡ್ತಾನೆ ಇರ್ತಾಳೆ. ಏನು ಕೇಳಿದ್ರೂ ಉತ್ತರನೇ ಕೊಡಲ್ಲ. ಯಾವುದೋ ಹೊತ್ತಲ್ಲಿ ಬರ್ತಾಳೆ, ಕೇಳಿದ್ರೆ ಏನೇನೋ ಹೇಳ್ತಾಳೆ. ಇಷ್ಟು ಲೇಟ್ ಆಗಿದೆ? ಹೌದಪ್ಪ, ಯಾವತ್ತೂ ಇಷ್ಟು ಲೇಟ್ ಮಾಡಿರಲಿಲ್ಲ. ಅದಕ್ಕೆ ನನಗೆ ಗಾಬರಿ ಆಗ್ತಾ ಇದೆ. ನಾನು ನೋಡ್ತೀನಿ ರೀ. ಅಜ್ಜಿ ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ತೀನಿ. ಒಂದು ನಿಮಿಷ, ನೀನು ಜವಾಬ್ದಾರಿ ತಗೊಳ್ತೀಯ ಅನ್ನೋದಾದರೆ ನನಗೆ ಅರ್ಧ ಚಿಂತೆ ಕಳೆದ ಹಾಗೆ. ಆದರೆ ಒಂದು ವಿಷಯ ಹೇಳಿ ಅಜ್ಜಿ. ಇದು ನಿಮ್ಮ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಇದರಲ್ಲೇನಿದೆ? ಇಲ್ಲಪ್ಪ, ಇದೆಲ್ಲ ಸೂಕ್ಷ್ಮಗಳು ನಿನಗೆ ಅರ್ಥ ಆಗುತ್ತೋ ಇಲ್ವೋ. ಈಗಾಗಲೇ ನಾವು ಬೇರೆಯವ್ರ ಮನೇಲಿದ್ದೀವಿ. ಇದೇ ಮುಂದುವರೆದ್ರೆ ನಾನಾ ಅರ್ಥಕ್ಕೆ ಎಡೆ ಮಾಡಿಕೊಟ್ಟಾಗುತ್ತಲ್ವಾ. ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಕರ್ಣ, ನಮ್ಮನೇಲಿದ್ದಾಗ ನಿಧಿ ಆಗಲಿ ನಿತ್ಯ ಆಗಲಿ 7 ಗಂಟೆ ಮುಂಚೆ ಮನೆ ಸೇರ್ಕೊಂಡ್ಬಿಡೋರು. 1 ನಿಮಿಷನೂ ತಡ ಮಾಡ್ತಿರ್ಲಿಲ್ಲ. ನನ್ನ ಮಾತನ್ನು ನಂಬಪ್ಪ ಕರ್ಣ. ಅಜ್ಜಿ ಯಾಕೆ ಹೀಗೆ ಹೇಳ್ತಿದ್ದೀರಾ? ನಿಧಿ ಹೀಗೆ ಮಾಡಿದಾಳೆ ಅಂತ ನಿತ್ಯ ಏನೇನೋ ಅನ್ಕೋಬಾರ್ದು. ಆಮೇಲೆ ನೀನು ಅಜ್ಜಿ ಪ್ಲೀಸ್, ಖಂಡಿತ ನಂಗೆ ಆ ಥರ ಯೋಚನೆ ಎಲ್ಲ ಬರಲ್ಲ. ನಿಧಿಯವ್ರು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ. ನೀವು ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ. ಸರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. 1 ನಿಮಿಷ, ನಾನು ನಿನ್ನ ಜೊತೆ ಬರಲ್ಲ? ಬೇಡ, ನೀವು ಆರಾಮಾಗಿ ಮಲ್ಕೊಳ್ಳಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ನೋಡೇ ಲಚ್ಚಿ, ಈ ಹುಡುಗಿಗೆ ನಾನು ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಕಣೆ. ಎಲ್ಲಾದರೂ ಹೋಗೋಕೆ ಮುಂಚೆ ನಂಗೆ ಹೇಳ್ಬಿಟ್ಟು ಹೋಗು, ಅಥವಾ ಒಂದು ಫೋನ್ ಮಾಡು ಅಂತೀನಿ. ಕಡೆ ಪಕ್ಷ ನನಗೆ ಹೇಳ್ದೇ ಇದ್ರು ಬೇಡ, ಆ ನಿತ್ಯಂಗಾದರೂ ಒಂದು ಮಾತು ಹೇಳಿ ಹೋಗ್ಬೇಕಲ್ವೇನೆ. ನೋಡೆ, ಯಾರೋ ಫ್ರೆಂಡ್ಸ್ ಸಿಕ್ಕಿರ್ತಾರೆ, ಇಬ್ಬರು ಮಾತಾಡ್ತಿರ್ತಾರೆ, ಡಿಸ್ಟರ್ಬ್ ಆಗಬಾರ್ದು ಅಂತ ಸೈಲೆಂಟ್ಗೆ ಹಾಕಿರ್ತಾಳೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅತ್ತೆ, ಅದು ಆಕ್ಚುಲಿ ಏನು ಗೊತ್ತಾ, ನಿತ್ಯ ಒಂದ್ಸಲ ಹೇಳಿದಲ್ಲ, ನಿಧಿ ಯಾವುದೋ ಹುಡುಗನ ಲವ್ ಮಾಡ್ತಿದ್ದಾಳೆ ಅಂತ. ಮೋಸ್ಟ್ಲಿ ಆ ಹುಡುಗನ ಜೊತೆ ಓಡ್ ಹೋದ್ಲು ಅನ್ಸುತ್ತೆ. ಅದಕ್ಕೆ ಪಾಪ ಇವರು ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ನೋಡಿ, ನೀವು ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ಅವಳು ಎಲ್ಲಿಗೆ ಹೋದ್ರು ನಮ್ಗೆ ಹೇಳೇ ಹೋಗೋದು. ಹಾಗಿದ್ಮೇಲೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿರ್ಬೇಕಲ್ವಾ? ಅಜ್ಜಿ ಮೊಮ್ಮಗಳು ಇಬ್ರು ಹೋಗಿ ಕರ್ಕೊಂಬನ್ನಿ. ಸುಮತಿ, ಬಾಯಿ ಬಂದಾಗೆಲ್ಲ ಮಾತಾಡಬೇಡ. ಇಲ್ಲ ಅತ್ತೆ, ಬಾಯಿಗೆ ಬಂದಿದ್ದು ಮಾತಾಡ್ತಾ ಇಲ್ಲ, ತಲೆಗೆ ಬಂದಿದ್ದು ಮಾತಾಡ್ತಿದ್ದೀನಿ. ನಿನಗೆ ನಿನ್ನ ಗಂಡಂಗೆ ಕೆಲ್ಸಕ್ಕೆ ಬಾರ ದಿಶಾನೇ ತಲೆಯಲ್ಲಿ ಓಡೋದು. ನಿತ್ಯ, ನಿಧಿ ಫ್ರೆಂಡ್ಸ್ಗೆ ಏನಾದರೂ ಫೋನ್ ಮಾಡಿ ಕೇಳಿದ್ಯಾ? ಅವಳೇನಾದರೂ ಫೋನ್ ಮಾಡಿದ್ಲಂತ? ಎಲ್ರಿಗೂ ಕಾಲ್ ಮಾಡಿದ್ದೆ, ಎಲ್ರಿಗೂ ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ಮತ್ತೀಗ ಏನೇ ಮಾಡೋದು? ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ಏನಾಗಿದೆ ಇವ್ರಿಗೆ? ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಣ, ಏನಾದರೂ ಗೊತ್ತಾಯ್ತಾ? ಕರ್ಣ, ನಾನು ನಿಮ್ಮ ಜೊತೆ ಬರ್ತೀನಿ. ಇಲ್ಲ, ನಾನು ಹೋಗ್ತಾ ಇದ್ದೀನಲ್ಲ, ನಾನು ಕರ್ಕೊಂಡು ಬರ್ತೀನಿ. ಡೋಂಟ್ ವರಿ. ಕರುನಾಡ ಕಣ್ಣ